ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳನ್ನು ರಾಷ್ಟ್ರ ಗಮನಿಸ್ತಾ ಇದೆ. ಸಾಮಾನ್ಯವಾಗಿ ಕಾಕ್ರೋಚಸ್ನಲ್ಲಿ ಜಿರಳೆಗಳೆಲ್ಲ ಒಟ್ಟಾಗಿ ಒಂದರಷ್ಟರಲ್ಲಿ ಭಯೋತ್ಪಾದಕರ ತಂಡಕ್ಕೆ ಪ್ರೇರಣೆ ಕೊಡುವಂಥ ರಾಷ್ಟ್ರ ವಿರೋಧಿಗಳ ಶಕ್ತಿಗಳಿಗೆ ಅವಕಾಶ ಕೊಡುವಂಥ ಘಟನೆಗಳು ಜಂತರ್ ಮಂತರ್ನಲ್ಲಿ ನೋಡ್ತಾ ಇರುವುದನ್ನು ಇಡೀ ದೇಶ ಗಮನಿಸಿದೆ ಅಂತೇಳಿ ನನ್ನ ಭಾವನೆ. ಒಟ್ಟಾರೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತೆಗೆದುಕೊಂಡಂಥ ನಿರ್ಣಯದಿಂದಾಗಿ ಆ ಜಂತರ್ ಮಂತರ್ನಲ್ಲಿ ಕುಳಿತಿರುವಂಥ ಕಾಕ್ರೋಚರಿಗೆ ಆ ಸಂಘಟನೆ ಏನಿದೆ ಅವರ ದೃಷ್ಟಿಯಲ್ಲಿ ಒಂದಿಷ್ಟು ಗಲಭೆ ಆಗಬೇಕು, ಒಂದಿಷ್ಟು ಗಲಾಟೆ ಆಗಬೇಕು, ವಾದಗಳಾಗಬೇಕು, ಚರ್ಚೆಗಳಾಗಬೇಕು, ನೂಕಾಟಾಗಬೇಕು, ಗೋಲಿಬಾರ್ ಆಗಬೇಕು, ಯಾರೋ ಒಬ್ಬಿಬ್ಬ ಪ್ರಾಣಹಾನಿ ಆಗಬೇಕು, ಅದರಿಂದಾಗಿ ಇಡೀ ದೇಶವನ್ನು ಎತ್ತಿಕಟ್ಟುವಂಥ ಕೆಲಸ ಆಗಬೇಕು ಅಂತ ಅವರು ಭಾವಿಸಿದರು. ಅದರಷ್ಟಕ್ಕೆ ಈ ರಾಷ್ಟ್ರದಲ್ಲಿ ಭಾಳ ಗಟ್ಟಿಯಾಗಿ ನಿಂತಂಥ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಅದು ಯಾವುದಕ್ಕೂ ಅವಕಾಶ ಕೊಡದೆ ಆ ಯುವಕರಿಗೆ ಬುದ್ಧಿ ಹೇಳಿ ಕಳಿಸುವಂಥ ಒಂದು ವಾತಾವರಣ ಇವತ್ತು ರಾಷ್ಟ್ರದಲ್ಲಿ ನಿರ್ಮಾಣ ಆಗಿದೆ. ಈಗ ನಿನ್ನೆ ಬಂದಿರುವಂಥ ಸುದ್ದಿಯ ಮಾಹಿತಿಯ ಪ್ರಕಾರ ಯಾವ ವಿದ್ಯಾರ್ಥಿಗಳು ಕೂಡ ಆ ಪ್ರತಿಭಟನಾ ಸ್ಥಳದಲ್ಲಿಲ್ಲ. ಕಾಕ್ರೋಚ್ ಗೆಳೆಯರನ್ನು ಬಿಟ್ಟರೆ ಬೇರೆ ಯಾರೂ ಆ ಸ್ಥಳದಲ್ಲಿಲ್ಲ. ಬದಲಾಗಿ ಅವರು ಹೆತ್ತವರು ಅವರಿಗೆ ಬುದ್ಧಿ ಹೇಳ್ತಾ ಇದ್ದಾರೆ. ಅನೇಕ ಇವರಿಗೆ ಸತ್ಯದ ದರ್ಶನ ಆಗಿದೆ. ಈ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮೂಲಕ ದೇಶ ಕಟ್ಟುವಂಥ ಕೆಲಸಗಳಾಗ್ತಿರೋ ಸಂದರ್ಭದಲ್ಲಿ ವಿನಾಕಾರಣ ತೊಂದರೆ ಕೊಡಬಾರ್ದು ಅನ್ನೋದು ಅರಿವಾಗಿದೆ. ಬಹುತೇಕ ಕೆಲವು ಭಯೋತ್ಪಾದಕರು ಸೇರಿದಂತೆ ಮತ್ತು ವಿದೇಶದಲ್ಲಿ ನೆಲೆಸಿರುವಂಥ ಕೆಲವು ರಾಷ್ಟ್ರ ವಿರೋಧಿಗಳು ಸೇರಿ ಆ ಪ್ರಧಾನಮಂತ್ರಿಯವರ ಮನೆಗೆ ನುಗ್ಗಬೇಕು, ಪಾರ್ಲಿಮೆಂಟಿಗೆ ನುಗ್ಗಬೇಕು ಅನ್ನುವಂಥ ಏನು ಷಡ್ಯಂತ್ರವನ್ನು ಮಾಡಿದರು ಅದೆಲ್ಲ ವಿಫಲವಾಗಿ ಇವತ್ತು ದೇಶ ನಿರಾಳವಾಗಿದೆ ಅಂತ ನನಗನ್ನಿಸುತ್ತೆ. ಆ ಕಾರಣಕ್ಕೆ ದೇಶದ ಪ್ರಧಾನಮಂತ್ರಿಯವರ ಜೊತೆ ಇಡೀ ಸಮಾಜ, ಇಡೀ ದೇಶ ಒಟ್ಟಾಗಿ ನಿಲ್ಲಬೇಕು ಅಂತೇಳಿ ನಾನು ಯುವಕರ ಸಹಿತ ಸಾರ್ವಜನಿಕರಿಗೆ ಮನವಿ ಮಾಡ್ತೇನೆ. ಎಡವಿದ್ದು ಸರ್ಕಾರ ಅಲ್ಲ, ಎಡವಿದ್ದು ನಮ್ಮ ಒಟ್ಟು ವ್ಯವಸ್ಥೆಗಳಲ್ಲ. ಅತ್ಯಂತ ಜಾಗ್ರತೆಯಿಂದ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳು ಮತ್ತು ವ್ಯವಸ್ಥೆ ಅದಕ್ಕೆ ಒಗ್ಗಿಕೊಂಡಿದೆ. ಎಡವಿದ್ದು ಎಲ್ಲಿ ಅಂತ ಹೇಳಿದರೆ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ ಈಗ 12 ವರ್ಷಗಳಾಯಿತು, 12 ವರ್ಷ ಮೀರ್ತು. ಇವತ್ತು 18 ವರ್ಷದ ಯುವಕರಿಗೆ ನರೇಂದ್ರ ಮೋದಿಯವರಿಗಿಂತ ಮೊದಲು ಆಡಳಿತ ಹೇಗಿತ್ತು ಅಂತ ಗೊತ್ತಿಲ್ಲ. ಒಂದು ಸಾರಿ ಯೋಚನೆ ಮಾಡಬೇಕು ನಮ್ಮ ಯುವಕರೆಲ್ಲ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಬರುವ ಮುಂಚೆ ದೇಶದಲ್ಲಿರುವಂಥ ರೈಲ್ವೆ ನಿಲ್ದಾಣಗಳು, ವಿಮಾನ ನಿಲ್ದಾಣಗಳು, ಬಸ್ ನಿಲ್ದಾಣಗಳಲ್ಲಿ ಧ್ವನಿವರ್ಗದ ಮೂಲಕ ಪ್ರಚಾರ ಮಾಡ್ತಾಯಿದ್ರು. ಏನಂದರೆ, ಈ ರೈಲು ನಿಲ್ದಾಣದಲ್ಲಿ ಯಾವುದೋ ಅಪರಿಚಿತ ವಸ್ತುಗಳಿದ್ದರೆ ಮುಟ್ಟಬೇಡಿ, ಯಾವುದು ಬಾಂಬ್ ಆಗಿರ್ಬೋದು, ಬಾಂಬ್ ಸ್ಫೋಟ ಆಗ್ಬೋದು, ಯಾವುದೇ ವಸ್ತುಗಳಿದ್ದರೆ, ಅನಾಥವಾಗಿ ಬಿದ್ದಿರುವಂಥ ಚೀಲಗಳಿದ್ದರೆ ಪಕ್ಕದಲ್ಲಿರುವಂಥ ಪೊಲೀಸ್ ಠಾಣೆಗೆ ನೀವು ಮಾಹಿತಿಯನ್ನು ಕೊಡಿ ಅಂತೇಳಿ ಪ್ರಚಾರ ಮಾಡಿ, ಜಾಗೃತಿ ಮಾಡಿ, ಭಯೋತ್ಪಾದನೆ ಬಗ್ಗೆ ಜಾಗೃತಿ ಮಾಡುವಂಥ ವಾತಾವರಣ ಇತ್ತು. ಅವತ್ತು ಈ ಹುಡುಗರಿದ್ದಾರಲ್ಲ, 18-19 ವರ್ಷದ ಹುಡುಗರು ತಾಯಿ ಕೈ ಹಿಡ್ಕೊಂಡು ಹೋಗುವಂಥ ಸಣ್ಣ ಪ್ರಾಯದಲ್ಲಿದ್ದರು. ಆವತ್ತಿನ ಕಾಲ ಹಾಗಿತ್ತು. ಅನೇಕ ಸಾರಿ ದೇಶದಲ್ಲಿ ಆಗಿರುವಂಥ ಮಹತ್ತರವಾದಂಥ ಬದಲಾವಣೆಗಳು ಈ ಹೊಸ ಹುಡುಗರಿಗೆ ಗೊತ್ತಿಲ್ಲ ಅಂತ ಅನಿಸ್ಬಿಡುತ್ತೆ. ಆ ಕಾರಣಕ್ಕೆ ಕೆಲವರು ಕಾಕ್ರೋಚನ್ನು ನೋಡಿದಾಗ ಏನೋ ಒಳ್ಳೆ ಕೆಲಸ ಆಗ್ತಾ ಇದೆಯೇನೋ, ಚಳವಳಿ ಆಗ್ತಾ ಇದೆಯೋ ಅಂತ ನಂಬಿದ್ದಾರೆ. ಈಗ ಎಲ್ಲ ಯುವಕರಿಗೂ ಸತ್ಯದ ದರ್ಶನ ಆಗಿದೆ. ನರೇಂದ್ರ ಮೋದಿ ಬರುವ ಮುಂಚೆ ಇರುವಂಥ ಭಾರತ, ನರೇಂದ್ರ ಮೋದಿಯವರ ಬಂದ ನಂತರ ಭಾರತ ಆಗಿರುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಯುವ ಸಮೂಹ ಇವತ್ತು ಸಜ್ಜಾಗಿದೆ ಅಂತ ನನಗನ್ಸುತ್ತೆ. ಅಲ್ಲ, ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಸ್ವಾರ್ಥರಹಿತವಾದಂಥ ಸೇವೆಯಿಂದಾಗಿ ವಿಪಕ್ಷಗಳಿಗೆ ಏನೂ ಮಾಡಲಿಕ್ಕಿರಲಿಲ್ಲ. ಆದರೆ ಇವತ್ತು ಆ ಜಂತರ್ ಮಂತರ್ನಲ್ಲಿ ಪ್ರಾರಂಭ ಆಗಿರುವಂಥ ಚಳವಳಿಯನ್ನು ಕಾರಣಮಾನಾಗಿಟ್ಟುಕೊಂಡು ಅಲ್ಲೆಲ್ಲೋ ಅನಾಹುತ ಆಗಿದೆ ಅನ್ನುವಂಥ ಮಟ್ಟಕ್ಕೆ ಅವರು ಬಂದುಬಿಟ್ಟಿದ್ದಾರೆ. ಈ ನೀಟ್ ಪರೀಕ್ಷೆಯೂ ಸೇರಿದಂತೆ ಪರೀಕ್ಷೆಯಲ್ಲಿ ಪತ್ರಿಕೆಗಳು ಸೋರಿ ಹೋಗಿರುವಂಥದ್ದು ಇದೇನು ಪ್ರಥಮ ಅಲ್ಲ. ಇವತ್ತು KPSS ನೀವು ಗಮನಿಸಿದರೆ, ಲೋಕಸೇವಾ ಆಯೋಗವನ್ನು ಗಮನಿಸಿದರೆ ಮಾಡಿದಿರುವಂಥ ಕರ್ಮಕಾಂಡವನ್ನು ನೆನಪು ಮಾಡಿಕೊಳ್ಳಿ. ಯಾರಾದರೂ ದೇಶದ ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡಬೇಕಂತ ಹೇಳುವವರು ಲೋಕಸೇವಾ ಆಯೋಗದ ಬಗ್ಗೆ ಮಾತಾಡಿ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಅನಿಸೋದಿಲ್ವಾ? ನಾನು ಕಾಂಗ್ರೆಸ್ಸಿನ ಗೆಳೆಯರಿಗೆ ಹೇಳ್ತೇನೆ, ಕೇಂದ್ರ ಸರ್ಕಾರದ ಸಚಿವರನ್ನು ರಾಜೀನಾಮೆ ಕೇಳುವ ಸಂದರ್ಭದಲ್ಲಿ ಲೋಕಸೇವಾ ಆಯೋಗದ ವಿಫಲತೆಯನ್ನು ಗಮನದಲ್ಲಿಟ್ಟುಕೊಂಡು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳನ್ನು ಕೂಡ ನೀವು ಕೇಳಬೇಕು ಅಂತ ಅನಿಸ್ಬೇಕು ನಿಮಗೆ ಅನ್ನುವಂಥ ಮಾತುಗಳನ್ನ ಹೇಳಬೇಕಾಗಿದೆ. ಸ್ವಾಭಾವಿಕವಾಗಿ ರಾಜೀನಾಮೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಏನೂ ಇಲ್ಲ. ಆದರೆ ದೇಶದ ಪ್ರಧಾನಿಯವರು ಇದನ್ನು ಅತ್ಯಂತ ಜಾಗೃತಿಯಾಗಿ ತೆಗೆದುಕೊಂಡು ಯುವ ಜನರಿಗೆ ಮನವರಿಕೆ ಮಾಡಬೇಕು ಒಟ್ಟು ದೇಶದ ಪರಿಸ್ಥಿತಿಯನ್ನು ಅಂತ ನಮಗೆಲ್ಲರೂ ಹೇಳಿರ್ತಾರೆ. ಮತ್ತು ಆ ದೇಶದಲ್ಲಿ ಈ ಪರೀಕ್ಷೆಯ ನೀಟ್ ಪರೀಕ್ಷೆಯಲ್ಲಿ ಆಗಿರುವಂಥ ಅನಾಹುತಗಳು ಮುಂದೆಂದೂ ಬರಬಾರದು ಅನ್ನುವ ಕಾರಣಕ್ಕೆ ಕಟ್ಟುನಿಟ್ಟಿನ ಕಾನೂನನ್ನು ತರುವ ಕೆಲಸಕ್ಕೆ ಕೈ ಇಕ್ಕಿದ್ದಾರೆ. ದೇಶ ಮತ್ತು ಯುವ ಸಮೂಹದಿಂದ ಒಪ್ಪಿಕೊಳ್ಳುತ್ತದೆ ಅನ್ನೋದು ನನ್ನ ನಂಬಿಕೆ. ಸಹಜವಾಗಿ ಕಾಂಗ್ರೆಸ್ಸಿನವರು
ಅಪಪ್ರಚಾರದಲ್ಲಿ ತೊಡಗಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಅವರು ಏನು ನೀಟ್ ಪರೀಕ್ಷೆಯ ಬಗ್ಗೆ ಸುಳ್ಳು ಮಾಹಿತಿಯನ್ನು ಒದಗಿಸಿ ದೇಶವನ್ನು, ರಾಜ್ಯವನ್ನು, ಜಿಲ್ಲೆಯನ್ನು, ಗ್ರಾಮಗಳನ್ನು ಜಾಗೃತಿ ಉಂಟು ಮಾಡುವ ನೆಪದಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೋ ಅದಕ್ಕೆ ಕರ್ನಾಟಕದ ಲೋಕಸೇವಾ ಆಯೋಗದಲ್ಲಿ ಆಗಿರುವಂಥ ಅನಾಹುತವನ್ನು ಉತ್ತರವಾಗಿ ಕೊಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.